ತುಂಬ ಸುಸ್ತಾಗಿದೆ, ಫ್ರೆಶ್ ಆಗಬೇಕು. ಡ್ರೆಸ್ ಎಲ್ಲ ಎಲ್ಲೋಯ್ತು? ಯಾಕೋ ಮೊಮ್ಮಗನೆ ಮುಖ ಒಂಥರ ಇದೆ? ಓಹೋ, ಇನ್ನು ಮುಖ ತೊಳೆದಿಲ್ವಾ? ಇದು ನಮ್ಮನೇನೆ ತಾನೆ, ಇದು ನನ್ನ ರೂಮೇ ತಾನೆ. ಇದು ನಿನ್ನ ರೂಮೇನೆ, ಇದು ನಿನ್ನ ಬದುಕೇನೆ. ಆದರೆ ನಿನ್ನ ಬದುಕಲ್ಲಿ ಬಂದಿರೋರು ಈ ರೂಮನ್ನ ಸ್ವಲ್ಪ ಬದಲಾಯಿಸಿದ್ದಾರೆ. ಬದಲಾವಣೆ ಜಗದ ನಿಯಮ. ಬದಲಾಗಿರೋದು ಬರೀ ರೂಮ್ ಅಲ್ಲ, ನನ್ನ ಜೀವನನೇ ಬದಲಾಗ್ಬಿಟ್ಟಿದೆ. ಶೌರ್ಯ, ಇಷ್ಟು ದಿವಸ ಈ ರೂಮ್ಗೆ ನೀನೇ ಮಹಾರಾಜ ಆಗಿ, ಆದರೆ ಇನ್ನು ಮುಂದೆ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ಜೀವನದ ಜೊತೆಗೆ ಈ ರೂಮು, ಆ ಬಾತ್ರೂಮು, ಈ ವಾರ್ಡ್ರೋಬು ಎಲ್ಲಾನು ಹಂಚ್ಕೋಬೇಕಾಗತ್ತೆ. ನೀನು ಇಟ್ಟ ಕಡೆ ನಿನ್ನ ಬಟ್ಟೆಗಳು ಇರೋದಿಲ್ಲ. ನಿನ್ನ ಸೋಪು, ಬ್ರಷು, ಪೇಸ್ಟು ನೀನು ಇಟ್ಟ ಜಾಗದಲ್ಲಿ ಸಿಗೋದಿಲ್ಲ. ಆದರೆ ನಿನ್ನನ್ನ ತಮ್ಮ ಹೃದಯದಲ್ಲಿ ಜಾಗ ಕೊಟ್ಟು ಇಟ್ಟುಕೊಂಡಿರೋ ಇಬ್ಬರು ಹೆಂಡತಿಯರಿದ್ದಾರೆ. ಖುಷಿಪಡು, ಖುಷಿಪಡು ತಾತ. ಯೋಚನೆ ಮಾಡಬೇಡ. ನಿನ್ಗೊಂದು ಗುಟ್ಟು ಹೇಳ, ನನಗೂ ಹೀಗೆ ಆಗಿತ್ತು, ಆಮೇಲೆ ಎಲ್ಲ ಸರಿ ಹೋಯ್ತು. ಸೊ ವಿಶ್ ಯು ಮ್ಯಾರಿಡ್ ಲೈಫ್ ಮೈ ಡಿಯರ್ ಗ್ರ್ಯಾಂಡ್ ಸನ್. ಆದರೆ ನನಗೆ ಒಂದು ಸ್ವಲ್ಪ ಜಾಗ ಇತ್ತು. ಯಾಕೆ ಗೊತ್ತಾ? ನಾನು ಮದುವೆ ಆಗಿದ್ದು ಒಬ್ಬಳನ್ನ. ನೀನು ಇಬ್ಬರು ಹೆಂಡಿರ ಮುದ್ದಿನ ಗಂಡ. ಸರಿ ಸರಿ, ಬೇಗ ಫ್ರೆಶ್ ಅಪ್ ಆಗಿಪ್ಪ, ಇನ್ನು ಬೇಕಾದಷ್ಟು ಶಾಸ್ತ್ರಗಳಿದೆ.